ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಭಾರತೀಯ ಕ್ರಿಕೆಟ್ ತಂಡದ ಆಟಗಾರ ರಿಷಬ್ ಪಂತ್ ಅವ್ರ ಬಗ್ಗೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸಾಕಷ್ಟು ಬಾರಿ ಅವರು ಉತ್ತಮವಾದಂತಹ ಪ್ರದರ್ಶನದ ಮೂಲಕ ಕ್ರಿಕೆಟ್ ಪ್ರೇಮಿಗಳ ಗಮನವನ್ನ ಸೆಳೀತಾ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಮೈದಾನದಲ್ಲಿ ಆಟವಾಡುವಂತಹ ಸಂದರ್ಭದಲ್ಲಿ ತಮ್ಮ ತಂಡದ ಆಟಗಾರರು ಅಥವಾ ಎದುರಾಳಿ ತಂಡದ ಆಟಗಾರರಿಗೆ ಕೀಟ್ಲೆ ಕೊಡುವಂತಹ ಸಂದರ್ಭದಲ್ಲಿ, ತಮಾಷೆ ಮಾಡುವಂತಹ ಸಂದರ್ಭದಲ್ಲಿ, ಕಾಲೆಳೆಯುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಗಮನವನ್ನ ಸೆಳೆದಿರ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಿಂಗ್ ನಲ್ಲಿಯೂ ಕೂಡ ಇರ್ತಾರೆ. ಅದೇ ರಿಷಬ್ ಪಂತ್ ಅವರು ಇವತ್ತು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಆದರೆ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಬದಲಿಗೆ ಬಾಗಲಕೋಟೆ ಜಿಲ್ಲೆಯ ಓರ್ವ ವಿದ್ಯಾರ್ಥಿನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ರಬಕವಿ ಎನ್ನುವಂತಹ ಪುಟ್ಟ ಗ್ರಾಮದ ಓರ್ವ ಜ್ಯೋತಿ ಕಣಬೂರ್ ಎನ್ನುವಂತಹ ವಿದ್ಯಾರ್ಥಿನಿ. ಇವರು ದ್ವಿತೀಯ PUCಯಲ್ಲಿ 85% ಫಲಿತಾಂಶವನ್ನು ಪಡೆದರೂ ಕೂಡ ತನ್ನ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಬಡತನದ ಪರಿಸ್ಥಿತಿಯಿಂದಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಈ ಒಂದು ವಿಚಾರ ರಿಷಬ್ ಪಂತ್ ಅವರ ಕಿವಿಗೆ ಬೀಳ್ತಾ ಇದ್ದಂತೆ ಹಿಂದು ಮುಂದೆ ನೋಡದೆ ರಿಷಬ್ ಪಂತ್ ಅವರು ಈ ಒಂದು ವಿದ್ಯಾರ್ಥಿನಿಯ ನೆರವಿಗೆ ಬಂದಿದ್ದಾರೆ. ಆರ್ಥಿಕ ಸಹಾಯವನ್ನ ಮಾಡುವ ಮೂಲಕ ಈಕೆಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯಹಸ್ತವನ್ನ ಚಾಚಿದ್ದಾರೆ. ಹೌದು, ಈ ವಿದ್ಯಾರ್ಥಿನಿ ಜ್ಯೋತಿ ಕಣಬೂರ್ ಅನ್ನುವಂತಹ ವಿದ್ಯಾರ್ಥಿನಿಯ ತಂದೆ ತೀರ್ಥಯ್ಯ ಎನ್ನುವಂಥವ್ರು. ಇವರಿಗೆ 4 ಜನ ಮಕ್ಕಳು. ಸಣ್ಣದಾಗಿ ಗ್ರಾಮದಲ್ಲಿ ಒಂದು ಚಹಾದ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರವನ್ನ ಮಾಡಿಕೊಂಡು ಕುಟುಂಬ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಇವರ ಇನ್ನುಳಿದಂತಹ ಮಕ್ಕಳು ಕೂಡ 2 ಗಂಡು ಮಕ್ಕಳು. ಅವರು ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ತಂದೆಗೆ ಆಸರೆಯಾಗಿದ್ದಾರೆ. ಬಡತನ ಕುಟುಂಬ ಇದ್ರೂ ಕೂಡ ಜ್ಯೋತಿ ಕಣಬೂರ್ ಅವರು ಉತ್ತಮವಾಗಿ ಶಿಕ್ಷಣವನ್ನು ಪಡೆದುಕೊಂಡು ತಾನು ಕಲಿತಂತ ಶಾಲೆಯಲ್ಲಿ ಹೆಚ್ಚಿನ ಫಲಿತಾಂಶವನ್ನ ಪಡೆದುಕೊಳ್ಳುವ ಮೂಲಕ ಶಾಲೆಗೆ ಮತ್ತು ತಮ್ಮ ಕುಟುಂಬಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿರ್ತಾರೆ. ದ್ವಿತೀಯ PUCಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ 85% ಅನ್ನ ಪಡೆದುಕೊಂಡು ಅದಾದ ಬಳಿಕ ಮುಂದೆ BCAಗೆ ಪ್ರವೇಶವನ್ನ ಪಡೆದುಕೊಳ್ಬೇಕು, ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನುವಂತಹ ಆಸೆಯನ್ನು ಹೊಂದಿರ್ತಾರೆ. ಆದರೆ ಕುಟುಂಬದಲ್ಲಿರುವಂತಹ ಆರ್ಥಿಕ ಸಮಸ್ಯೆಯಿಂದಾಗಿ ಇವರಿಗೆ ತೊಂದರೆ ಎದುರಾಗುತ್ತೆ, ಅಡ್ಮಿಷನ್ ಮಾಡೋದಕ್ಕೆ ಆಗಿರೋದಿಲ್ಲ. ಇಂಥ ಒಂದು ಸಮಸ್ಯೆಯಿಂದಾಗಿ ಪರದಾಡುವಂತಹ ಸ್ಥಿತಿಯಲ್ಲಿರ್ತಾರೆ. ಈ ಒಂದು ವಿಚಾರ ರಿಷಬ್ ಪಂತ್ ಅವರಿಗೆ ಗೊತ್ತಾಗುತ್ತೆ. ಆಗ ನೆರವಿನ ಹಸ್ತವನ್ನ ರಿಷಬ್ ಪಂತ್ ಅವರು ನೀಡಿದ್ದಾರೆ. ಅಷ್ಟಕ್ಕೂ ಅವರಿಗೆ ಈ ವಿಷಯ ಗೊತ್ತಾಗಿದ್ದು ಹೇಗೆ ಎನ್ನುವಂತಹ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಇನ್ನು ರಬಕವಿ ಗ್ರಾಮದ ಓರ್ವ ಅನಿಲ್ ಹುಣಸಿಕಟ್ಟಿ ಎನ್ನುವಂತಹ ಓರ್ವ ಯುವಕ, ಇವರು ಗುತ್ತಿಗೆದಾರರು ಕೂಡ ಹೌದು. ಇವರ ಸ್ನೇಹಿತರು ಒಬ್ರು IPL ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಇಂಥ ಒಂದು ಸಮಸ್ಯೆಯನ್ನ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅವರು ರಿಷಬ್ ಪಂತ್ ಅವರಿಗೆ ಆತ್ಮೀಯರು ಕೂಡ ಆಗಿದ್ದಾರೆ. ಅವರು ಈ ಒಂದು ವಿಚಾರವನ್ನ ಏನು ಜ್ಯೋತಿ ಕಣಬೂರ್ ಅವರ ವಿಚಾರವನ್ನ ರಿಷಬ್ ಪಂತ್ ಅವರಿಗೆ ತಿಳಿಸಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅವರು ಹಿಂದು ಮುಂದೆ ನೋಡದೆ ನೇರವಾಗಿ ಆ ವಿದ್ಯಾರ್ಥಿಗೆ ಅಗತ್ಯ ಇರುವಂತಹ ಹಣವನ್ನ ವರ್ಗಾವಣೆ ಮಾಡುವ ಮೂಲಕ ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ದಾರೆ, ನೆರವಿನ ಹಸ್ತವನ್ನ ಚಾಚಿದ್ದಾರೆ. ಈ ಜ್ಯೋತಿ ಕಣಬೂರ್ ಅನ್ನುವಂತಹ ವಿದ್ಯಾರ್ಥಿನಿ ಡಿಗ್ರಿಗೆ ಅಡ್ಮಿಷನ್ ಮಾಡಬೇಕಾಗಿತ್ತು, BCAಗೆ ಪ್ರಥಮ ವರ್ಷ ಪ್ರವೇಶವನ್ನ ಪಡೆದುಕೊಳ್ಬೇಕಾಗಿತ್ತು. ಜಮಖಂಡಿಯ BLD ಶಿಕ್ಷಣ ಸಂಸ್ಥೆಯಲ್ಲಿ ಇದಕ್ಕಾಗಿ ಅಂದ್ರೆ ಮೊದಲನೇ ವರ್ಷದ ಪ್ರವೇಶಾತಿಗೆ ಸುಮಾರು 40,000 ರೂಪಾಯಿ ಇವರಿಗೆ ಹಣದ ಅವಶ್ಯಕತೆ ಇತ್ತು. ಇದನ್ನ ಭರಿಸೋಕೆ ಆಗದೆ ಪರದಾಡುವಂತ ಸ್ಥಿತಿ ಅವ್ರದ್ದಾಗಿತ್ತು. ಈಗ ರಿಷಬ್ ಪಂತ್ ಅವರು ವಿದ್ಯಾರ್ಥಿನಿಗೆ ಬೇಕಾದಂತಹ 40,000 ರೂಪಾಯಿ ಹಣವನ್ನ ಶಿಕ್ಷಣ ಸಂಸ್ಥೆಗೆ ವರ್ಗಾವಣೆ ಮಾಡಿದ್ದಾರೆ. ಅದಲ್ಲದೆ ಮುಂದಿನ 2 ವರ್ಷಗಳ ಕಾಲವೂ ಕೂಡ ಆಕೆಗೆ ಬೇಕಾದಂತಹ ಹಣದ ವ್ಯವಸ್ಥೆಯನ್ನ, ಶಿಕ್ಷಣಕ್ಕೆ ಬೇಕಾದಂತಹ ಹಣದ ವ್ಯವಸ್ಥೆಯನ್ನ ನಾನು ನೀಡ್ತೀನಿ ಎನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ವಿದ್ಯಾರ್ಥಿನಿ ಅಂದ್ರೆ ಉತ್ತಮವಾದಂತಹ ಫಲಿತಾಂಶ ಇದ್ರೂ ಕೂಡ ಆರ್ಥಿಕ ಸಮಸ್ಯೆಯಿಂದಾಗಿ ಮುಂದಿನ ಓದನ್ನ ಮೊಟಕುಗೊಳಿಸುವಂತಹ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕ್ರಿಕೆಟಿಗ ರಿಷಬ್ ಪಂತ್ ಅವರು ಮಾನವೀಯತೆಯನ್ನು ಮೆರೆದು ವಿದ್ಯಾರ್ಥಿನಿಯ ನೆರವಿಗೆ ಬಂದಿದ್ರಿಂದಾಗಿ ಇವತ್ತು ವಿದ್ಯಾರ್ಥಿನಿ ಪ್ರವೇಶಾತಿಯನ್ನು ಪಡೆದುಕೊಂಡು ತಮ್ಮ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇದೀಗ ನೆರವಿನ ಹಸ್ತವನ್ನ ನೀಡಿರುವಂತಹ ರಿಷಬ್ ಪಂತ್ ಅವರಿಗೆ ಜ್ಯೋತಿ ಕಣಬೂರ್ ಮತ್ತು ಆಕೆಯ ಕುಟುಂಬಸ್ಥರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ನಾನು PUCಯನ್ನು ಗಲಗಲಿ ಕಾಲೇಜಲ್ಲಿ ಮುಗಿಸಿರ್ತೀನಿ. ಮುಂದಿನ ನನ್ನ ವ್ಯಾಸಂಗಕ್ಕಾಗಿ ನಾನು BCA ಮಾಡ್ಬೇಕಂಬುದು ಭಾಳ ಆಸೆ ಐತ್ರಿ. ಆದರೆ ನಮ್ಮ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇರಲಿಲ್ಲ. ಆದ್ದರಿಂದ ನಾನು ನಮ್ಮ ಊರಿನಲ್ಲಿರುವ ಅನಿಲ್ ಹುಣಸಿಕಟ್ಟಿ ಅವರ ಬಳಿ ಹೋದಾಗ
ಯಾವುದಾದ್ರೂ ಸ್ಕಾಲರ್ಶಿಪ್ ಅಥವಾ ಏನಾದರೂ ಆರ್ಥಿಕ ನೆರವು ಸಿಗ್ಬೋದೆಂದು ಕೇಳಿದಾಗ ಅವರು ಅಣ್ಣ ಅವರ ಬೆಂಗಳೂರಲ್ಲಿರುವ ಸ್ನೇಹಿತರನ್ನು ಕೇಳಿದಾಗ ಆಗ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಆದ ರಿಷಬ್ ಪಂತ್ ಸರ್ ಅವರನ್ನು ಕೇಳ್ತಾರೆ. ಆಗ ಅವರು ನನ್ನ ಎಜುಕೇಷನ್ಗೆ 40,000 ರೂಪಾಯಿ ಹಾಕ್ತಾರೆ. ಅದರಿಂದ ನನಗೆ ಭಾಳ ಹೆಲ್ಪ್ ಆಕೈತಿ. ಅದರಿಂದ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಇನ್ನಷ್ಟು ಅವರು ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಮತ್ತು ನನ್ನಂಥ ಇನ್ನಷ್ಟು ವಿದ್ಯಾರ್ಥಿಗಳ ಬಡ ಮಕ್ಕಳಿಗೆ ಬಾಳಿಗೆ ಬೆಳಕಾಗಲಿ ಅಂತ ಆಶಿಸ್ತೀನಿ. ಮತ್ತು ಅದೇ ರೀತಿಯಾದ ನಮ್ಮ ಊರಲ್ಲಿರುವ ಅನಿಲಣ್ಣ ಮತ್ತು ಅವರ ಸ್ನೇಹಿತರಿಗೂ ತುಂಬ ಆಭಾರಿಯಾಗಿರ್ತೀನಿ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಇನ್ನಷ್ಟು ಬಡ ಮಕ್ಕಳ ನನ್ನಂಥ ಇರೋ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಇನ್ನಷ್ಟು ಅವರು ಸಹಾಯ ಮಾಡಲಿ, ಇನ್ನಷ್ಟು ಅವರು ಸಾಧನೆ ಮಾಡಲಿ, ಇನ್ನಷ್ಟು ಎತ್ತರಕ್ಕೆ ಬರಲಿ ಎಂದು ಆಶಿಸುತ್ತೇನೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.